ಕಡೆ ಜೆಡಿಎಸ್ ವಿರೋಧ ಪಕ್ಷ ಬಿಜೆಪಿ ತನ್ನ ಕಚೇರಿಯಲ್ಲಿ MLC ರವಿಕುಮಾರ್ ಅವರ ನೇತೃತ್ವದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಿದೆ. ಬಹಳ ಮುಖ್ಯವಾಗಿ ಬಹುಸಂಖ್ಯಾತ ಹಿಂದೂಗಳಿಗೆ ಶೂನ್ಯ, ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಬಂಪರ್ ಅಂತ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಬಿಜೆಪಿ ಕಚೇರಿಯಲ್ಲೇ MLC ರವಿಕುಮಾರ್. ರಾಜ್ಯದಲ್ಲಿ ಬಹುಸಂಖ್ಯಾತ ಹಿಂದೂಗಳಿಗೆ ಏನೂ ಕೊಡ್ತಾ ಇಲ್ಲ, ಶೂನ್ಯ. ಆದರೆ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ ಬಂಪರ್ ಕೊಡ್ತಾ ಇದ್ದಾರೆ ಅಂತೇಳಿ ಪೋಸ್ಟರ್ ಬಿಡುಗಡೆ ಮಾಡಿ ಟಕ್ಕರ್ ಕೊಟ್ಟಿದ್ದಾರೆ. ಆ ಪೋಸ್ಟರ್ ಯಾವ ರೀತಿ ಇರುತ್ತೆ? CM ವಿರುದ್ಧ ಮತ್ತು DCM ವಿರುದ್ಧ ಬಿಜೆಪಿ ಕಚೇರಿಯಲ್ಲಿ MLC ರವಿಕುಮಾರ್ ಅವರಿಂದ ಪೋಸ್ಟರ್ ರಿಲೀಸ್ ನೋಡಿ. ಅದು ಇನ್ನೂ ಮಾಡಿಲ್ಲ. ಬಹುಸಂಖ್ಯಾತ ಹಿಂದೂಗಳಿಗೆ ಶೂನ್ಯ, OBC SC ST ಇವರಿಗೆಲ್ಲ ಶೂನ್ಯ, ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಂತ ಹೇಳಿ ಬಿಜೆಪಿ ಪೋಸ್ಟರ್ ರಿಲೀಸ್ ಮಾಡಿದೆ. ನಿನ್ನೆ ಸಿದ್ದರಾಮಯ್ಯನವರು ಮೈಸೂರಲ್ಲಿ ಮಾತಾಡ್ತಾ ಹಿಜಾಬ್ ವಾಪಸ್ ಪಡೆದಿದ್ದೇವೆ ಅಂತ ಹೇಳಿದರು. ರವಿಕುಮಾರ್ ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು ನಾಡಿನಾದ್ಯಂತ ಒಂದು ವಿಷಬೀಜವನ್ನು ಬಿತ್ತತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. SM ಕೃಷ್ಣ ಅವರ ಕಾಲಾವಧಿನಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಜಾತಿಯ ಆಧಾರದ ಮೇಲೆ, ಮತ ಧರ್ಮ ಪಂಥದ ಆಧಾರದ ಮೇಲೆ ವಿದ್ಯಾರ್ಥಿಗಳು ವಿಭಜನೆ ಆಗಬಾರ್ದು, ವಿದ್ಯಾರ್ಥಿಗಳಲ್ಲಿ ಸಾಮರಸ್ಯ ಇರಬೇಕು, ಸಮಭಾವನೆ ಇರಬೇಕು, ನಾವು ನಮ್ಮವರು, ನಮ್ಮ ಭಾರತೀಯರು ಅನ್ನುವಂಥ ಭಾವನೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸಮವಸ್ತ್ರವನ್ನು ಜಾರಿಗೊಳಿಸಿದ್ರು, ಯೂನಿಫಾರ್ಮ್ ಅನ್ನು ಜಾರಿಗೊಳಿಸಿದ್ರು. ಅದನ್ನು ಭಾರತೀಯ ಜನತಾ ಪಾರ್ಟಿ ಮುಂದುವರಿಸಿತ್ತು. ಈ ವಿಷಯ ಹೈಕೋರ್ಟ್ಗೆ ಹೋಗಿ ಹಿಜಾಬ್ ಬೇಕೋ ಬೇಡವೋ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗಿ ಹೈಕೋರ್ಟ್ನಲ್ಲಿ ಕರ್ನಾಟಕದಲ್ಲಿ ಜಡ್ಜ್ಮೆಂಟ್ ಕೂಡ ಬಂತು. ಯೂನಿಫಾರ್ಮನ್ನು ಮುಂದುವರಿಸಬೇಕು, ಕಂಟಿನ್ಯೂ ಮಾಡಬೇಕು, ಸಮವಸ್ತ್ರವನ್ನು ಮುಂದುವರಿಸಬೇಕು, ಹಿಜಾಬನ್ನು ಧರಿಸ್ಕೊಂಡು ಹೋಗಬಾರ್ದು ಶಾಲಾ ಕಾಲೇಜುಗಳಿಗೆ ಅಂತೇಳಿ ಜಡ್ಜ್ಮೆಂಟ್ ಬಂದಿತ್ತು. ಆದರೆ ನಿನ್ನೆ ದಿವಸ ಮೈಸೂರಿನಲ್ಲಿ ನಮ್ಮ ಅವಧಿಯಲ್ಲಿ ಅದನ್ನು ಹಿಂತೆಕ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾರೆ. ಈಗಾಗಲೇ ಅದರ ಬಗ್ಗೆ ಸುದೀರ್ಘವಾಗಿ ಹೈಕೋರ್ಟಲ್ಲಿ ಚರ್ಚೆಯಾಗಿ ಅದರ ಆಜ್ಞೆ ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ವಾದ ಆಗಿ ಇಬ್ಬರು ಜಡ್ಜ್ಗಳು ವಿಭಿನ್ನ ಹೇಳಿಕೆ ಕೊಟ್ಟಿದ್ದರಿಂದ ಈಗಾಗಲೇ ಚೀಫ್ ಜಸ್ಟಿಸ್ ಮುಂದೆ ಇದೆ. ಅವರು 3 ಮೆಂಬರ್ ಬೆಂಚನ್ನು ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಹೀಗಿರುವಾಗ ಹಿಜಾಬ್ ಪ್ರಶ್ನೆನೇ ಇಲ್ಲಿ ಇಲ್ಲದೇ ಇರುವಾಗ ಈಗ ಮತ್ತೆ ಹಿಜಾಬನ್ನು ರಾಜಕೀಯ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಎತ್ತಿದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಬೆಳಗಾವಿ ವಿಧಾನಸಭೆ ದಾರಿ ತಪ್ಪಿಸಲು ಹುಬ್ಬಳ್ಳಿಗೆ ಹೋಗಿ 10,000 ಕೋಟಿ ಕೊಡ್ತೀವಿ ಅಂತ ಅವತ್ತು ಹೇಳಿದರು. ಅದೇನು ಕೂಡಲೇ 10,000 ಕೋಟಿ ಕೊಡೋಕ್ಕಾಗಲ್ಲ. ಆದರೆ ಅವತ್ತೊಂದು ಬಹಿರಂಗವಾದಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ವಿಧಾನಸಭೆಯ ದಾರಿ ತಪ್ಪಿಸೋದು. ಮತ್ತು ಇವತ್ತು ರಾಜ್ಯದ ಮುಂದೆ ಭಾಳ ಸಮಸ್ಯೆ ಇದೆ. ಸರ್ಕಾರ ಸಂಪೂರ್ಣವಾಗಿ ಎಲ್ಲ ರಂಗದಲ್ಲೂ ವಿಫಲವಾಗಿದೆ. ಹಣಕಾಸಿನ ನಿರ್ವಹಣೆಯಿಂದ ಹಿಡಿದು ಅಭಿವೃದ್ಧಿಗೆ ಒಂದು ಚಿಕ್ಕ ಕಾಸನ್ನು ಕೂಡ ಕೊಡದೇ ಇರುವಂಥದ್ದು ನಾವಲ್ಲ, ಆಡಳಿತ ಪಕ್ಷದ ಶಾಸಕರು ಎಲ್ಲ ಸಭೆಗಳಲ್ಲಿ ಎತ್ತಿದ್ದಾರೆ, ಪತ್ರಗಳನ್ನು ಬರೆದಿದ್ದಾರೆ ಮತ್ತು ನಮ್ಮ ಕಣ್ಣಿಗೆ ಕಾಣ್ತದೆ. ರಸ್ತೆ ರಿಪೇರಿ ಮಾಡೋಕ್ಕೆ ಸುಧಾ ಇವ್ರ ಹತ್ರ ದುಡ್ಡಿಲ್ಲ. ಎಲ್ಲ ಬಿಲ್ಲುಗಳನ್ನು ಹಾಗೆ ಇಟ್ಟಿದ್ದಾರೆ. ಹೈಕೋರ್ಟ್ ಛೀಮಾರಿ ಹಾಕಿದೆ. ಇಂಥ ಒಂದು ಸಂದರ್ಭದಲ್ಲಿ ಜ್ವಲಂತ ಸಮಸ್ಯೆ ಆಗಿರುವಂಥ ಬರಗಾಲ ಇರ್ಬೋದು, ಹೆಣ್ಣು ಮಕ್ಕಳ ಸುರಕ್ಷತೆ ಇಲ್ಲ, ಬತ್ತಲೆಯಾಗಿ ಅವ್ರನ್ನ ಥಳಿಸಿರುವಂಥ ಬೆಳಗಾಂ ಘಟನೆ ಇರ್ಬೋದು, ದಲಿತರಿಗೆ ಇವತ್ತು ರಕ್ಷಣೆ ಇಲ್ಲ, ಮತ್ತು ಮಕ್ಕಳನ್ನು
ಶಾಲಾ ಶೌಚಾಲಯಗಳ ತೊಳೆಯ ಮಟ್ಟಕ್ಕೆ ಇವತ್ತು ಈ ಸರ್ಕಾರ ದಿವಾಳಿಯಾಗಿದೆ. ಕಾವೇರಿ ಸಮಸ್ಯೆ ಇದೆ, ಕೋವಿಡ್ ಬರ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೆ ಅವುಗಳನ್ನು ಬಗೆಹರಿಸೋದಕ್ಕೆ